ದಾವಣಗೆರೆ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಜಿಪಿ ವಿನಯ್ ಕುಮಾರ್ ಅವರು ಸ್ಪರ್ಧಿಸುತ್ತಿದ್ದಾರೆ. ಮೇ 6ರಂದು ಕರ್ನಾಟಕದಲ್ಲಿ 2ನೇ ಹಂತದ ಚುನಾವಣೆ ನಡೆಯಲಿದ್ದು, ಹೀಗಾಗಿ ಜೀವನದಲ್ಲಿ ಸಾಧಿಸಬೇಕೆನ್ನುವ ಗುರಿ ಹೊಂದಿರುವ ಅವರು ದಯವಿಟ್ಟು ಕ್ರಮ ಸಂಖ್ಯೆ 28 ಗ್ಯಾಸ್ ಸಿಲಿಂಡರ್ಗೆ ಮತ ನೀಡುವಂತೆ ಮನವಿ ಮಾಡಿದ್ದಾರೆ. ಈಗ ಅಬ್ಬರದ ಪ್ರಚಾರ ಅನ್ನೋದಕ್ಕಿಂತ ಜನಗಳೇ ಮಾಡ್ತಾ ಇರೋದು. ಅಂದರೆ ಜನಗಳು ಅಬ್ಬರದ ಪ್ರಚಾರ ಅವರೇ ಸ್ವಯಂ ಪ್ರೇರಿತರಾಗಿ ಮಾಡ್ತಾ ಇರೋದು. ಅಂದರೆ ಲಾಸ್ಟ್ 30 ಇಯರ್ಸಲ್ಲಿ ಈ ರೀತಿ ವಾತಾವರಣ ನೋಡಿರಲಿಲ್ಲ. ಎಂ ಪಿ ಎಲೆಕ್ಷನ್ ಅಂತ ಬಂದಾಗ ಇಲ್ಲಿ ದಾವಣಗೆರೆಯಲ್ಲಿ ಒಂದು ರೀತಿ ಕಳೆ ಇರ್ತಿರಲಿಲ್ಲ. ಈ ಎಂ ಪಿ ಎಲೆಕ್ಷನ್ನಲ್ಲಿ ಒಂದು ಕಳೆ ಬಂದಿದೆ. ಯಾಕೆ ಅಂತಂದರೆ ಒಂದು ಹೊಸ ಪ್ರತಿಭೆ, ಒಂದು ಹೊಸ ಯುವ ನಾಯಕ ಅಂತ ಜನ ಹೇಳ್ತಿದ್ದಾರೆ, ನಾನು ಹೇಳ್ತಾ ಇಲ್ಲ. ಏನಾಗ್ತಿದೆ ಅಂತಂದರೆ ಒಂದು ಹೊಸ ಭರವಸೆ ಜನಗಳಿಗೆ ಬೇಕಿತ್ತು. ಹಾಗಾಗಿ ಜನಗಳಿಗೆ ಒಂದು ಆಶಾಭಾವನೆ ಬಂದು ಸ್ವಯಂ ಪ್ರೇರಿತರಾಗಿ ಇಲ್ಲ ಈ ಹುಡುಗನ್ನ ಬೆಳೆಸ್ಬೇಕು, ಈ ಹುಡುಗನ್ನ ಲೀಡ್ರ್ ಮಾಡ್ಬೇಕು ಅಂತಂದು ಅವರೇ ನನ್ನನ್ನು ಮೇಲೆತ್ತಾ ಇದ್ದಾರೆ. ಇಲ್ಲ, ಏಜ್ 18ರಿಂದ ಏಜ್ 45 ತನಕ ಯಾರ್ಯಾರು ಇದ್ದಾರೆ ಈ ಕ್ಷೇತ್ರದಲ್ಲಿ ಆಲ್ಮೋಸ್ಟ್ 80% ನನ್ನ ಸಪೋರ್ಟ್ ನಿಂತಿದ್ದಾರೆ. ಯಾಕಂತಂದರೆ ಅವರು ಆಸ್ಪಿರೇಷನಲ್ ಅಂತಂದ್ರೆ ಅವ್ರದ್ದೇ ಆದ ಕನಸುಗಳಿರ್ತವೆ, ಆಕಾಂಕ್ಷೆಗಳಿರ್ತವೆ. ಈಗಿರೋ ಲೀಡ್ರ್ಗಳಿಗೆ ಅವು ಯಾವ ಅರ್ಥ ಆಗಲ್ಲ. ಆ ಕನಸುಗಳಿಗೆ ತಕ್ಕಂತೆ ವ್ಯವಸ್ಥೆ ಬದಲಾಯಿಸಬೇಕು, ಆ ಕನಸುಗಳಿಗೆ ತಕ್ಕಂತೆ ಅವಕಾಶ ಸೃಷ್ಟಿ ಮಾಡಬೇಕು. ಈಗಿರೋ ಲೀಡರ್ಸು ಔಟ್ಡೇಟೆಡು, ಸ್ವಂತಕ್ಕೆ ಮಾಡ್ಕೊಳ್ಳೋಂಥವ್ರು. ಹಾಗಾಗಿ ಎರಡನೇದೇನಪ್ಪ ಅಂತಂದರೆ ಯುವಕರು ಫಾಸ್ಟ್ ಇವಾಗ. ಸೊ ಆ ಸ್ಪೀಡಿಗೆ ತಕ್ಕಂಗೆ ನಾವು ಇರಬೇಕು. ನಾನು ಕೂಡ ಆ ಸ್ಪೀಡಿಗೆ ತಕ್ಕಂಗೆ ಇದ್ದೀನಿ. ಈಗ 1 ವರ್ಷದಲ್ಲಿ ಬಂದು ಹೆಸರು ಮಾಡಿದ್ದೀನಿ. ಈಗ ಪಕ್ಷೇತರ ನಿಲ್ಲಲ್ಲ ಅಂತಂದ್ರು ನಿಂತಿದ್ದೀನಿ. ಸೊ ಆ ಯೂತು ನನ್ನ ಆ್ಯಟಿಟ್ಯೂಡು ಮತ್ತು ನನ್ನ ಹಿನ್ನೆಲೆ, ನಾನು ಬಂದರೆ ಎಜುಕೇಷನ್ ಸೆಕ್ಟರಿಂದ ಪ್ರತಿಯೊಬ್ಬ ಯುವತಿಗೂ ಇಷ್ಟ ಆಗೋದೇನಪ್ಪ ಅಂತಂದರೆ ಎಜುಕೇಷನ್ನು ಪ್ಲಸ್ ಎಂಪ್ಲಾಯ್ಮೆಂಟು. ನಾನು IAS ಅಧಿಕಾರಿಗಳನ್ನ ಸೃಷ್ಟಿ ಮಾಡಿರೋದು, ಅಂದರೆ ಒಬ್ಬರಿಗೆ IAS ಕೆಲಸ ಕೊಡಿಸಿರೋಂಥದ್ದು. ಹಾಗಾಗಿ ಯೂತ್ಗಳಿಗೆ ಇಲ್ಲ ಇವರು ನಾಳೆ ಪಾರ್ಲಿಮೆಂಟಿಗೆ ಬಂದರೆ ನಮಗೂ ಕೂಡ ಕೆಲಸ ಕೊಡ್ತಾರೆ ಅನ್ನೋ ಒಂದು ಭರವಸೆ. ಈಗ ಕಾಂಗ್ರೆಸ್ಸು ಮತ್ತು BJP ಪ್ರಣಾಳಿಕೆಗಳು ಎರಡೂ ಚೆನ್ನಾಗಿರ್ತವೆ. ಪ್ರಾಬ್ಲಮ್ ಏನಂತ ಅಂದರೆ ಆ ಪ್ರಣಾಳಿಕೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಕೆಲಸ ಮಾಡೋಂಥ MP ಗಳು ಬೇಕು. ಇಲ್ಲೇನಾಗುತ್ತೆ, ಪಕ್ಷ ಚೆನ್ನಾಗಿದೆ, ಪಕ್ಷ ಸಿದ್ಧಾಂತ ಚೆನ್ನಾಗಿರುತ್ತೆ, ಪ್ರಣಾಳಿಕೆ ಚೆನ್ನಾಗಿದೆ. ಅವ್ರು ಯಾರೇ ಟಿಕೆಟ್ ಕೊಡ್ತಾರೋ ಅವರು ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತಾಯಿಲ್ಲ, ಎರಡೂ ಪಕ್ಷಕ್ಕೂ ಕೆಲಸ ಮಾಡ್ತಾಯಿಲ್ಲ. ಹಂಗಾಗಿ ಆ ಪ್ರಣಾಳಿಕೆಗಳು ಚೆನ್ನಾಗಿದ್ದರೂ ಕೂಡ ಪಾಪ ಇಂಪ್ಲಿಮೆಂಟ್ ಆಗಲ್ಲ. ಈಗ ನನ್ನದೇ ಆದ ಒಂದು ಪ್ರಣಾಳಿಕೆ ಇದೆ. ಅಂದರೆ ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ನು ನವೋದಯ ಸ್ಕೂಲ್ ಮಾದರಿನಲ್ಲಿ, ಅಂದರೆ ನನ್ನ ಮಗುಗೆ ಯಾವ ಶಿಕ್ಷಣ ಸಿಗುತ್ತೆ ಹಳ್ಳಿ ಮಕ್ಕಳಿಗೂ ಅದೇ ರೀತಿ ಶಿಕ್ಷಣ ಸಿಗಬೇಕು, ಅವಕಾಶಗಳು ಸೃಷ್ಟಿ ಆಗಬೇಕು. ಅಂದರೆ ಇಂಡಸ್ಟ್ರಿ ಕಾರಿಡಾರ್, ITBT, ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸು, ಸಂಸ್ಥೆಗಳು ಬರಬೇಕು, ಹೊಸ ಸಂಸ್ಥೆಗಳು. ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅಂತ ಹೇಳಿದ್ದೀನಿ. ಆಮೇಲೆ ITBT ರಿಲೇಟೆಡ್ ಸಂಸ್ಥೆಗಳು. ಇಲ್ಲಿ ಚನ್ನಗಿರಿನಲ್ಲಿ ಅರೆಕನ್ನಟ್ ರಿಸರ್ಚ್ ಸೆಂಟರ್ ನಮ್ಮದು ಏನಿದೆ ಏನಂತ ಅಡಿಕೆ ರಿಸರ್ಚ್ ಸೆಂಟರ್, ಅದು ಬೇಕು. ಅಡಿಕೆ ರಿಲೇಟೆಡ್ ಇಂಡಸ್ಟ್ರೀಸ್ ಇರುತ್ತೆ. ಅಂದರೆ ಚಾಕ್ಲೇಟ್ ಇರ್ಬೋದು, ಪೇಂಟಿಂಗ್ ಇರ್ಬೋದು, ತಟ್ಟೆ, ತುಂಬ ಇದ್ದಾವೆ. ಬಟ್ ಏನಂತಂದರೆ ನನ್ನ ಪ್ರಣಾಳಿಕೆ ಅವಕಾಶ ಸೃಷ್ಟಿ ಮಾಡೋದು, ಅಭಿವೃದ್ಧಿನ ವಿಕೇಂದ್ರೀಕರಣ ಮಾಡೋವಂಥದ್ದು. ನಾನು ಅದನ್ನು ಇಂಪ್ಲಿಮೆಂಟ್ ಮಾಡಿಸ್ತೇನೆ. ಯಾಕಂದರೆ ನನಗೆ ಯಾವುದೇ ಒಂದು ಪಕ್ಷ ಚೌಕಟ್ಟು ಮೇಲೆ ಯಾವುದೋ ಲೀಡ್ರ್ ಪ್ರೆಷರ್ ಏನೂ ಇರಲ್ಲ. ಐ ಆಮ್ ಎ ಫ್ರೀ ಮ್ಯಾನ್. ಅಂತಂದರೆ ಪಾರ್ಲಿಮೆಂಟಲ್ಲಿರೋ ಒಂದು MP ಸ್ಥಾನ ಉಪಯೋಗಿಸ್ಕೊಂಡು, ಆ ಸ್ಥಾನದ ಜವಾಬ್ದಾರಿ ಉಪಯೋಗಿಸ್ಕೊಂಡು ಹೆಂಗೆ ಕೆಲಸ ಮಾಡಿಸ್ಬೇಕಂತ ನನಗೆ ಅರಿವಿದೆ, ಸಾಮರ್ಥ್ಯ ಇದೆ. ಈಗ GM ಸಿದ್ದೇಶ್ವರ್ MP ಆಗಿದ್ದು ಜನಗಳಿಗೋಸ್ಕರ ಅಲ್ಲ, ಜನಗಳು ಸಂಪನ್ಮೂಲ ಲೂಟಿ ಮಾಡೋದಕ್ಕೆ. ಈಗ ಅವರು ಇಲ್ಲಿ ಸೂಳೆಕೆರೆ ನೀರು ತಗೊಂಡು ಭೀಮ್ ಸಮುದ್ರ ತಗೊಂಡು ಹೋಗಿದ್ದಾರೆ ಅಂತಂದು ಜನಗಳು ಆರೋಪ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿ ಅವ್ರ ಫ್ಯಾಕ್ಟ್ರಿ ಎಲ್ಲಿರುತ್ತೆ ಅಲ್ಲಿಗೆ ರೋಡ್ ಚೆನ್ನಾಗಿರ್ತದೆ, ಆದರೆ ಬಡ ಜನಗಳಿರೋ ರೋಡ್ಗಳು ಚೆನ್ನಾಗಿರೋದಿಲ್ಲ. ನೀವು ದಾವಣಗೆರೆ ಸೌತಿಗೆ ಹೋದರೆ, ಬಡವರಿರೋ ಏರಿಯಾಕ್ಕೆ ಹೋದರೆ ಅಲ್ಲಿ ರೋಡ್ಗಳಿಲ್ಲ, ಚರಂಡಿ ಇಲ್ಲ, ಕಸ ಅಲ್ಲಲ್ಲೇ ಬಿದ್ದಿರುತ್ತೆ. ಅಂದರೆ ಕಸ ಎತ್ಕೊಂಡು ಹೋಗಿ ಯಾರೂ ಬರಲ್ಲ ಅಲ್ಲಿ. ಅದೇ ಈ ಕಡೆ ಸೈಡ್ ಆದರೆ ಕಸ ಎತ್ಕೊಂಡು ಹೋಗುತ್ತೆ. ಚನ್ನಗಿರಿನಲ್ಲೂ ಹಂಗೇನೆ. ಎಲ್ಲಿ ನಮ್ಮ ಬ್ಯಾಕ್ವರ್ಡ್ ಏರಿಯಾ ಇರುತ್ತೆ, ಮುಸ್ಲಿಂ ಮೈನಾರಿಟಿ ಏರಿಯಾ ಇರುತ್ತೆ, ಅವೆಲ್ಲ ಕ್ಲೀನ್ಲಿನೆಸ್ ಇರಲ್ಲ. ಜನಗಳು ತಪ್ಪಲ್ಲ, ಅಲ್ಲಿ ಅವರಿಗೆ ಇನ್ಕಮ್ ಇಲ್ಲ, ಡೆವಲಪ್ಮೆಂಟ್ ಇಲ್ಲ, ನೀರಿನ ಸೌಲಭ್ಯ ಇಲ್ಲ. ಆ ಕಡೆ ಜನಗಳು ಹೋಗಿ ಕ್ಲೀನ್ ಮಾಡಲ್ಲ. ಈ ರೀತಿ ತಾರತಮ್ಯನೂ ಕಾಣುತ್ತೆ. ಪ್ಯೂರ್ಲಿ ಅಭಿವೃದ್ಧಿ. ನಾನಿಲ್ಲಿ ಯಾರನ್ನೂ ದೂಷಿಸಿ ರಾಜಕಾರಣ ಮಾಡೋಕ್ಕೆ ಬಂದಿಲ್ಲ. ನನ್ನ ಅಜೆಂಡಾ ಇರೋದೇನಪ್ಪ ಅಂತಂದರೆ ಡೆವಲಪ್ಮೆಂಟ್, ಫ್ರೂಟ್ಸ್ ಆಫ್ ಡೆವಲಪ್ಮೆಂಟ್ ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು. ಅಂದರೆ ಅಭಿವೃದ್ಧಿ ಫಲ ಪ್ರತಿಯೊಬ್ಬ ಮನುಷ್ಯನಿಗೂ ರೀಚ್ ಆಗಬೇಕು. ಸೊ ಅಭಿವೃದ್ಧಿ ವಿಷನ್ ಇದೆ, ಅದು ಮಾಡೋ ಕೆಪಾಸಿಟಿ ಇದೆ. ನನ್ನ ಸ್ಟೂಡೆಂಟ್ಸು 100 ಜನ IAS IPS ಅಧಿಕಾರಿಗಳಿದ್ದಾರೆ. ಅವರು ಸಹಯೋಗದೊಂದಿಗೆ ವಿತ್ ದೇರ್ ಕೋಆಪ್ರೇಷನ್ ಕೆಲಸ ಮಾಡಿಸೋವಷ್ಟು ಟ್ಯಾಲೆಂಟ್ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಂದ್ರೆ ನಮ್ಗೆ ಅವಕಾಶ ಬೇಕು. ಕ್ಷೇತ್ರ ಜನ ನಮಗೊಂದು ಅವಕಾಶ ಕೊಟ್ಟು ನೋಡಬೇಕು. ಈಗ ಅವರಿಬ್ಬರಿಗೂ ಅವಕಾಶ ಸಾಕಷ್ಟು ಕೊಟ್ಟಿದ್ದಾರೆ. ಲಾಸ್ಟು 6 ಟರ್ಮ್ಸ್ ಅಲ್ಲ 8 ಟರ್ಮ್ಸ್, ಲೈಕ್ 30-40 ಇಯರ್ಸ್ ಕೊಟ್ಟಿದ್ದಾರೆ ಅವಕಾಶನ. ಅವರು ಕೆಲಸ ನೋಡಿದ್ದಾರೆ. ಅವರು ಸ್ಯಾಚುರೇಷನ್ ಪಾಯಿಂಟ್ ರೀಚ್ ಆಗಿದ್ದಾರೆ. ಅಂದರೆ ಕೆಲಸ ಮಾಡೋಕ್ಕಾಗದೇ ಇರೋಷ್ಟು ಲೆವೆಲಿಗೆ ರೀಚ್ ಆಗಿದ್ದಾರೆ. ಅವರು ಪ್ರಯಾರಿಟೀಸ್ ಬೇರೆ, ಇಂಡಸ್ಟ್ರೀಸು ಸ್ವಂತದ್ದು. ಈಗ ಈ ಹೊಸ ಒಂದು ಯುಗ ಆರಂಭ ಆಗಬೇಕು, ಅಭಿವೃದ್ಧಿ ಪರ್ವ ಆರಂಭ ಆಗಬೇಕು. ನಾನೊಬ್ಬನೇ ಮಾಡೋಕ್ಕಾಗಲ್ಲ, ನನ್ನಿಂದ ಶುರು. ಅಂದರೆ ನನ್ನನ್ನು ಗೆದ್ದು ಕಳಿಸಿದರೆ ನಾಳೆ ನಂತರ ಇರೋ 100 ಜನ ರಾಜಕಾರಣಕ್ಕೆ ಬರ್ತಾರೆ. ಈಗ ನನ್ನ ಕ್ರಮ ಸಂಖ್ಯೆ 28.
ಕರ್ನಾಟಕ ರಾಜ್ಯದ ಸಂಸದರ ಸಂಖ್ಯೆ 28 ಜನ ಎಂ ಪಿಗಳು ಹೋಗ್ತಾರೆ ಕರ್ನಾಟಕದಿಂದ. ನಾನು ಕೂಡ ಒಬ್ಬ 28ನೇ ಎಂ ಪಿಯಾಗಿ ಹೋಗ್ತೀನಿ. ಅಂದರೆ 28 ಕ್ರಮ ಸಂಖ್ಯೆ ನೆನ್ಪಿಡ್ಕೊಳ್ಳೋಕೆ ಭಾಳ ಈಸಿ. 28 ನಂಬರು ಭಾಳ ಪವಿತ್ರವಾದ ನಂಬರು. ಆಮೇಲೆ GB ವಿನಯ್ ಕುಮಾರು. ನನ್ನ ಸಿಂಬಲ್ಲು ಗ್ಯಾಸ್ ಸಿಲಿಂಡರ್. ಪ್ರತಿಯೊಬ್ಬರ ಮನೆಯಲ್ಲೂ ಗ್ಯಾಸ್ ಸಿಲಿಂಡರ್ ಇದೆ. ನಾನು ಆಗಲೇ ಕೇಳಿದೆ, ನಿಮಗೆ ಕೈ ಬೇಕೋ, ಕಮಲ ಬೇಕೋ, ಸಿಲಿಂಡರ್ ಬೇಕೋ ಮನೆಗೆ ಅಂತ. ಕ್ಷೇತ್ರದ ಜನತೆಗೆ ನನ್ನ ಭಾಳ ಪ್ರೀತಿಪೂರ್ವಕ ಕಳಕಳಿ ಮನವಿ ಏನಪ್ಪ ಅಂತಂದರೆ, ನೀವು ಬೇರೆಯವ್ರಿಗೆ ಅವಕಾಶ ಕೊಟ್ಟಿದ್ದೀರಿ, ಅವ್ರು ಯಾವ ರೀತಿ ಕೆಲಸ ಮಾಡಿದಾರೆ ಅಂತ ನೋಡಿದ್ದೀರಿ. ನನ್ನ ಹಿನ್ನೆಲೆಯನ್ನು ಕೂಡ ತಿಳ್ಕೊಂಡಿಲ್ಲ ಅಂತಂದರೆ ನಾನು ಒಂದು IAS ಕೋಚಿಂಗ್ ಸೆಂಟರ್ ಕಟ್ಟಿ 100 ಜನ ಅಧಿಕಾರಿಗಳು ಮಾಡಿ ಬಡವರಿಗೆ ಎಲ್ಲ ಫ್ರೀ ಮಾಡಿ ಕೊಟ್ಟಿದ್ದೀನಿ. ಗೂಗಲ್ ಮಾಡಿ ನೋಡ್ಬೋದು ನಾನು ಏನೇ ಸಾಧನೆ ಮಾಡಿದ್ದೀನಿ. ನಾ ಹೇಳ್ಕೊಳ್ಳೋ ಚೆನ್ನಾಗಿರಲ್ಲ. ಈಗ ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಪಾರ್ಲಿಮೆಂಟ್ ಅಂತ ಜವಾಬ್ದಾರಿಯುತ ಸ್ಥಾನ ಕೊಟ್ಟರೆ ಆ ಸ್ಥಾನ ಅದರದ್ದೇ ಆದ ಘನತೆ ಗೌರವ ಇರುತ್ತೆ. ಆ ಸ್ಥಾನ ಉಪಯೋಗಿಸ್ಕೊಂಡು ನಿಮ್ಗೆಲ್ಲರಿಗೂ ಅಭಿವೃದ್ಧಿ ತರ್ತೀನಿ, ಒಂದು ಹೊಸ ಚೈತನ್ಯ ತರ್ತೀನಿ, ರಾಜಕಾರಣದಲ್ಲಿ ಒಂದು ಹೊಸ ವಿನಯತೆ ತರ್ತೀನಿ, ರಾಜಕಾರಣದಲ್ಲಿ ಒಂದು ಹೊಸ ಗೌರವಯುತವಾಗಿ ಹೆಂಗೆ ನಡ್ಕೋಬೇಕು ಅನ್ನೋದನ್ನು ತರ್ತೀನಿ. ಹಾಗಾಗಿ ನೀವು ನನಗೆ ಒಂದು ಅವಕಾಶ ಕೊಡಿ ಅಂತ ನಿಮ್ಮಲ್ಲೆಲ್ಲ ಕೇಳ್ಕೊತೀನಿ. 100% ಸ್ವಾಭಿಮಾನಿ. ಕಾಂಗ್ರೆಸ್ ಪರ ಒಲವಿರೋದು ನಿಜ. ಈಗಲೂ ಕಾಂಗ್ರೆಸ್ ಒಳಗೆ ಇರೋದು, ನನ್ನೇನು ಉಚ್ಚಾಟನೆ ಮಾಡಿಲ್ಲ ಅವರು. ಬಟ್ ಏನಪ್ಪ ಅಂದರೆ ಸ್ವಾಭಿಮಾನಿಯಾಗಿರೋದ್ರಿಂದ ನಾನು ಪಕ್ಷೇತರ ಇರೋದಕ್ಕೆ ಡಿಸೈಡ್ ಮಾಡ್ತೀನಿ. ಏನಾದರೂ ಇಂಡಿಯಾ ಗೌರ್ಮೆಂಟ್ ಬಂದು ನಮ್ಮನ್ನೇನಾದರೂ ಕಾಂಗ್ರೆಸ್ನವ್ರು ಇನ್ವೈಟ್ ಮಾಡಿದರೆ ಅದು ನೋಡೋಣಂತೆ. ಬಟ್ ಏನಪ್ಪ ಅಂತಂದರೆ ಪಕ್ಷೇತರ ಇದ್ದು ಇಲ್ಲಿ ಹೊಸ ಒಂದು ಪಡೆ ಕಟ್ಟೋಣ ಅಂತ ಅಂದರೆ ನ್ಯೂ ಲೀಡರ್ಶಿಪ್. ಅದು ನನ್ನ ಹೆಚ್ಚಿನ ಒಲವಿರೋದು ಆ ಕಡೆ. ಯಾಕಂತಂದರೆ ಸ್ವಲ್ಪ ಸ್ವಾಭಿಮಾನಿಯಾಗಿ ಬದುಕ್ಬೋದು. ಅಲ್ಲಿ ಯಾರ ಹತ್ರನೂ ಏನೋ ಅನ್ಸ್ಕೊಳ್ಳೋದು, ಯಾರ ಕೆಳಗೆ ಇದು ಮಾಡೋದು ಅದೆಲ್ಲ ಇರೋದಿಲ್ಲ ಅಂತ ಸ್ವಾತಂತ್ರ್ಯ ಇರ್ತದೆ. ದಾವಣಗೆರೆ ತಾಲೂಕಿನ ಕಾಕರಗೊಳ್ಳ ಗ್ರಾಮದಲ್ಲಿ ಜನಿಸಿರುವ ವಿನಯ್ ರವರು ಜೀವನದಲ್ಲಿ ಸಾಧಿಸುವ ಗುರಿಯನ್ನಿಟ್ಟುಕೊಂಡು ಹೊರಟಿದ್ದು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತಿದ್ದಾರೆ. ಇವರು ಜೀವನದಲ್ಲಿ ಒಂದೊಂದು ಹೆಜ್ಜೆಗಳನ್ನಿಡುತ್ತಾ ಇನ್ವೆಸ್ಟ್ IAS ಅಕಾಡೆಮಿಯನ್ನು ಸ್ಥಾಪಿಸಿ ದೇಶದಲ್ಲಿ ಪ್ರತಿಷ್ಠಿತ ಸಂಸ್ಥೆಯಾಗಿ ಲಕ್ಷಾಂತರ ವಿದ್ಯಾರ್ಥಿಗಳು ತರಬೇತಿಯನ್ನು ಪಡೆದು IAS ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸುವಂತೆ ಮಾಡಿದ್ದಾರೆ. ಹೀಗಾಗಿ ಇಂತಹ ಯುವ ನಾಯಕ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದು ದಾವಣಗೆರೆ ಲೋಕಸಭಾ ಕ್ಷೇತ್ರಾದ್ಯಂತ ಭರ್ಜರಿ ಮತ ಪ್ರಚಾರ ನಡೆಸಿದ್ದಾರೆ. ನಿಮ್ಮ ಮನೆ ಮಗನಿಗೆ ಮತ ನೀಡುವಂತೆ ಮನವಿ ಮಾಡಿದ್ದಾರೆ.